ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಒಂದು ಸಾರನ್ನ ರೆಡಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತರಕಾರಿ ಇಲ್ದಿರೋ ಟೈಮಲ್ಲಿ ಹೆಣ್ಮಕ್ಳು ಏನಪ್ಪಾ ಸಾರು ಮಾಡೋದು ಈಗ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ನಿಮ್ಮ ಹತ್ರ ಒಂದೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟಿದ್ರೆ ನೀವು ದಿಢೀರಾಗಿ ಈ ಸಾರನ್ನು ಮಾಡ್ಕೋಬೋದು. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಬನ್ನಿ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಫಸ್ಟು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಒಂದು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಚ್ಚ ಖಾರದ ಪುಡಿ, ಕರಿಬೇವು, ಒಗ್ಗರಣೆಗೆ ಕಡಲೆಬೇಳೆ, ಈರುಳ್ಳಿ, ಕಡಲೆಬೇಳೆ, ಹಾಗೆ ಸಾಸಿವೆ ಮತ್ತು ಜೀರಿಗೆ, ಹಾಗೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆ ಹಾಕಿ ಇಟ್ಕೋಬೇಕು. ಸೊ ಈಗ ನಾನು ಒಂದು ಕಡಾಯಿಗೆ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಸಾಸಿವೆ, ಜೀರಿಗೆ, ಒಗ್ಗರಣೆಗೆ ಏನೇನು ಹಾಕೋಬೇಕು ಅದನ್ನೆಲ್ಲವೂ ಕೂಡ ಇದಕ್ಕೆ ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ಸೊ ಸಾಸಿವೆ ಮತ್ತು ಜೀರಿಗೆ ಅದಾದಮೇಲೆ ನಾನು ಕಡಲೆಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಕಡಲೆಬೇಳೆ ಹಾಕ್ಕೊಂಡ್ರೆ ಬಾಯಿಗೆ ಸಿಗ್ತಾ ಇರುತ್ತೆ, ಸೊ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಆನಿಯನ್ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ, ಹಾಗೆ ಕಡಲೆಬೇಳೆ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳೋವರೆಗೂ ಇದು ನೆಕ್ಸ್ಟ್ ನಾವು ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಕರಿಬೇವಿನ ಸೊಪ್ಪು ಎಲ್ಲ ಚಿಟಾಪಟ ಅನ್ನಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಕಲರ್ ಚೇಂಜ್ ಆದಮೇಲೆ ಈಗ ನಾನು ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಏನು 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಅಚ್ಚ ಖಾರದ ಪುಡಿ ಹಾಕಿದ ತಕ್ಷಣ ಗ್ಯಾಸು ಸ್ಪೀಡಲ್ಲಿ ಇಟ್ಕೊಂಡ್ರೆ ಖಾರ ಅದೆಲ್ಲ ತುಂಬ ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1.5 ಗ್ಲಾಸಷ್ಟು ಇಲ್ಲ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಅದಾದಮೇಲೆ ಸೇರಿಸ್ಕೊಂಡು ಆದಮೇಲೆ ಇದಕ್ಕೆ ನೀರು ಕುದಿಯೋದಕ್ಕೆ ಬಿಡಬೇಕು. ಸೊ ನಾವಿದು ಏನು ತೋರಿಸ್ತಾ ಇದ್ದೀನಲ್ವ, ಈ ನೀರು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಅದಕ್ಕೂ ಮುಂಚೆ ನಾವು ಏನು ಕಡಲೆ ಹಿಟ್ಟನ್ನು ತೊಗೊಂಡಿದ್ವಿ ಅದಕ್ಕೆ ನಾನು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊಂಡಿರಬೇಕು. ಸೊ ಇವಾಗ ಕುದೀತಾ ಇದೆ ನೀರು ಕೂಡ. ಸೊ ಕುದಿಯೋ ನೀರಿಗೆ ನಾವು ಈ ಕಡಲೆ ಹಿಟ್ಟಲ್ಲಿ ನೀರು ಸೇರಿಸ್ಕೊಂಡಿದ್ವಲ್ಲ ಆ ಮಿಶ್ರಣವನ್ನು ಇವಾಗ ನಾನು ಕುದಿಯೋ ನೀರಿಗೆ ಹಾಕ್ಕೊತಾ ಇದ್ದೀನಿ. ಕುದಿಯೋ ನೀರಿಗೆ ಹಾಕೊಳ್ಳುವಾಗ ನಿಮಗೆ ಗಟ್ಟಿ ಬೇಕಾದರೆ ತಿಕ್ಕಾಗಿ ಕೂಡ ನೀವು ಮಾಡ್ಕೋಬೋದು. ಇಲ್ಲ ನಿಮಗೆ ತೆಳುಗೆ ರೈಸಿಗೆ ಬೇಕು ಅಂತ ಅಂದರೆ ನೀವು ಉಗುರು ಬೆಚ್ಚಗಿರೋ ನೀರು ಇನ್ನೂ 1 ಗ್ಲಾಸ್ ಕೂಡ ನೀವು ಉಪಯೋಗಿಸ್ಕೋಬೋದು. ಸೊ ಇವಾಗ ಹಾಕೊಂಡು ಆಗಿದೆ. ನಾನು ಎಕ್ಸ್ಟ್ರಾ 1 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ, ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಟೇಸ್ಟು ನೀವು ರುಚಿಗೆ ತಕ್ಕಂತೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು ಹುಣಸೆ ಹಣ್ಣನ್ನ ನೆನೆ ಹಾಕ್ಕೊಂಡಿದ್ದೆ ಗೊತ್ತಾ, ಆ ಜ್ಯೂಸನ್ನ ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮೇಯ್ನ್ ಇದಕ್ಕೆ ಹುಣಸೆಹಣ್ಣು ಹುಳಿನೇ. ಕೆಲವರು ಹುಣಸೆಹಣ್ಣು ಬೇಡ ಅಂತಂದರೆ ನೀವು ನಾಟಿ ಟೊಮೊಟೊ 2 ಟೊಮೊಟೊ ಕೂಡ ನೀವು ಉಪಯೋಗಿಸ್ಕೋಬೋದು. ಸೊ ಹುಣಸೆಹಣ್ಣು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಹುಣಸೆಹಣ್ಣನ್ನ ಪ್ರಿಫರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹುಣಸೆಹಣ್ಣು ರಸ ಎಲ್ಲ ಹಾಕ್ಕೊಂಡಾಯಿತು. ಇವಾಗ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಈ ಚಳಿಗೆ ಯಾರು ಏನಪ್ಪ ಮಾಡ್ಕೊಳ್ಳೋದು ಅಂತ ಅಂದ್ಕೊಳ್ತಾ ಇರುವಾಗ ನೀವು ಈ ರೆಸಿಪಿನ ಖಂಡಿತವಾಗೂ ಟ್ರೈ ಮಾಡಿ. ಮರೀದಿರ ನನಗೆ ಕಮೆಂಟ್ ಹಾಕಿ ಯಾವ ರೀತಿ ಟೇಸ್ಟ್ ಆಗಿತ್ತು ಅಂತ ಹೇಳಿಬಿಟ್ಟು ನಿಮ್ಮ ಫ್ಯಾಮಿಲಿಗೆ ಎಲ್ಲ ಈ ರೆಸಿಪಿನ ಮಾಡಿಕೊಡಿ ಅಂತಲೇ ಹೇಳ್ಬೋದು. ಸೊ ಇದು ಇಡ್ಲಿಗೆ ಕೂಡ ಚೆನ್ನಾಗಿರುತ್ತೆ, ಹಾಗೆ ಬಿಸಿ ಬಿಸಿ ರೇಷನ್ ರೈಸ್ಗೆ ಎಲ್ಲದಕ್ಕೂ ಕೂಡ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ತರಕಾರಿ ಇಲ್ಲಪ್ಪ ಏನು ಮಾಡೋದು ಅನ್ನೋ ಟೈಮಲ್ಲಿ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಸೊ ಯಾವ ರೀತಿ ಆಗಿತ್ತು ಅಂತ ನನಗೆ ಮರೀದಿರ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಹಾಗೆ ಮುಂದೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.